ರೈತರಿಗೆ ಕಬ್ಬಿನ ಬಾಕಿಯನ್ನ ಕೊಡೋದಕ್ಕೆ ಹಣ ಇಲ್ಲ, ಆದ್ರೆ ಮಗಳ ಮದುವೆಗೆ ಮಾತ್ರ ಕೋಟಿ ಕೋಟಿ ಖರ್ಚನ್ನ ಮಾಡ್ತಾರೆ. ಇದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ದರ್ಪದ ಸ್ಟೋರಿ. ಒಂದು ಕಡೆ ಕಬ್ಬಿನ ಬಾಕಿಯನ್ನ ಕೊಡದೆ ಅಲ್ಲಿ ರೈತರು ತೊಂದರೆಲಿದ್ದಾರೆ, ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಆದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ 2 ತಿಂಗಳು ಮುಂಬೈನಲ್ಲಿ ಸೆಟ್ಲ್ ಆಗಿದ್ರು. ಅದೇ ರೀತಿಯಾಗಿ ಮಗಳ ಮದುವೆನ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಿಂದ ಬಾಕಿ ಇದೆ ಬಿಲ್. ಕೋಟ್ಯಾಂತರ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಒಡೆತನದ ಕಾರ್ಖಾನೆ ಬಹಳಷ್ಟು ಪೆಂಡಿಂಗ್ ಅನ್ನ ಉಳಿಸಿಕೊಂಡಿದೆ. ಆದ್ರೆ ಮಗಳ ಮದುವೆ ಮಾತ್ರ ಕೋಟಿ ಕೋಟಿ ಲೆಕ್ಕದಲ್ಲಿ ಆಗ್ತಿದೆ ಅನ್ನೋದು. ಬಾಕಿ ಹಣಕ್ಕಾಗಿ ತಿಂಗಳಿಂದ ರೈತರ ಧರಣಿಯಾಗಿತ್ತು. ಬಾಕಿ ಹಣ ನೀಡಿಕೆ ಬಗ್ಗೆ ತನಿಖೆಗೆ ಡಿಸಿ ಆದೇಶವನ್ನು ಕೂಡ ಕೊಟ್ಟಿದ್ರು. ಇನ್ನೂ ಕೂಡ ತನಿಖಾ ವರದಿ ನೀಡಿಲ್ಲ ಬೈಲಹೊಂಗಲ ಎಸಿ. ಈ ರೀತಿಯಾಗಿ ಬೇಗ ಬಾಕಿಯನ್ನ ಕೊಡಿ ಅಂತ ಒಂದ್ ಕಡೆ ಅನ್ನದಾತರು ತೊಂದರೆಯಲ್ಲಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ತಿಂಗಳು ಮುಂಬೈನ ಸ್ಟಾರ್ ಹೋಟೆಲ್ನಲ್ಲಿ ಆರಾಮಾಗಿ ಐಷಾರಾಮಿಯಾಗಿ ವಾಸ್ತವ್ಯ ಹೂಡ್ತಾ ಇದ್ರು. ಕೋಟಿ ಕೋಟಿ ಖರ್ಚು ಮಾಡಿ ಈಗ ಮಗಳ ಮದುವೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ರೈತರಿಗೆ ಬಾಕಿ ಹಣ ಕೊಡೋದಕ್ಕೆ ಮಾತ್ರ ಇವ್ರ ಕೈಲಿ ಆಗ್ತಾ ಇಲ್ವಾ? ಹಾಗಾದ್ರೆ ಫ್ಯಾಮಿಲಿ ಬಗ್ಗೆ ಮಾತ್ರ ನಿಮ್ಗೆ ಟೆನ್ಷನ್ ಇರೋದು, ರೈತರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ವಾ? ಇದು ಪ್ರಶ್ನೆ. ಇದನ್ನ ನ್ಯೂಸ್ 18 ಕನ್ನಡ ಈ ಹಿಂದೆ ಕೂಡ ಕಬ್ಬಿನ ಬಾಕಿಯ ಬಗ್ಗೆ ಒಂದು ಕ್ಯಾಂಪೇನ್ ಅನ್ನ ಅಭಿಯಾನವನ್ನ ನಡೆಸಿತ್ತು. ಯಾವ ರೀತಿಯಾಗಿ ಅಲ್ಲಿ ಒಂದು ಸಾವಾಗಿತ್ತು ಅದರ ಬಗ್ಗೆ ಕೂಡ ನಾವು ಪರ್ಟಿಕ್ಯುಲರ್ಲಿ ಫೋಕಸ್ ಮಾಡಿದ್ವಿ. ಆದ್ರೆ ರಮೇಶ್ ಜಾರಕಿಹೊಳಿ ಮಗಳ ಮದುವೆಗೆ ಇರುವಂತಹ ಕನ್ಸರ್ನ್ ರೈತರ ಮೇಲೆ ಇಲ್ವಾ ಅನ್ನೋದು. ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಪ್ರತಿನಿಧಿ ಈಗ ಮತ್ತೆ ಮಾತಾಡ್ತೀವಿ ಚಂದ್ರಕಾಂತ್ ಸುಗಂಧಿ ಹತ್ರ. ಈಗ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಪೆಂಡಿಂಗ್ ಇದೆ, ರೈತರು ಅಲ್ಲಿ ಕಾಯ್ತಾ ಇದ್ದಾರೆ. ಹಲವಾರು ತಿಂಗಳುಗಳಿಂದ ಈ ಒಂದು ಪೇಮೆಂಟ್ ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ. ಆದ್ರೆ ಅವರ ಒಂದು ಮಗಳ ಮದುವೆ ಏನಾಗ್ತಿದೆ ಅದು ಬಹಳ ಅದ್ದೂರಿಯಾಗಿ ಬಹಳ ಪ್ರಿಪರೇಷನ್ ಜೊತೆಗೆ ಅವರೇ ಹೇಳಿದ ಹಾಗೆ ಮುಂಬೈನಲ್ಲಿ ನನಗೆ ಬಹಳಷ್ಟು ಸಂಬಂಧಿಕರಿದ್ದಾರೆ, ಒಂದಷ್ಟು ಪ್ರಿಪರೇಷನ್ಗೋಸ್ಕರ ಹೋಗಿದ್ದೆ ಅಂತ. ಆದ್ರೆ ಪಾಪ ರೈತರಲ್ಲಿ ಇವಾಗ ಬರುತ್ತೆ ಹಣ, ನಾಳೆ ಬರುತ್ತೆ ಅಂತ ಕೇವಲ ಲಕ್ಷಗಳಲ್ಲೆಲ್ಲ ಕೋಟಿ ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ನ್ಯೂಸ್ 18 ಕೂಡ ಇದರ ಬಗ್ಗೆ ಒಂದು ಬಹಳ ಗಂಭೀರವಾದಂತಹ ಒಂದು ಅಭಿಯಾನವನ್ನ ಕೂಡ ಮಾಡಿತ್ತು. ಬಾಕಿ ಹಣ ಕೇವಲ ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಯಾರ್ಯಾರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅವರೆಲ್ಲದ ಬಗ್ಗೆ. ಆದ್ರೆ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಕಬ್ಬಿನ ಬಾಕಿಯನ್ನ ಕೊಡ್ತಾ ಇಲ್ಲ, ನಮ್ಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಸಕ್ಕರೆಗೆ ಬೇಕಾದಂತ ರೇಟ್ ಸಿಗ್ತಾ ಇಲ್ಲ ಅನ್ನೋದನ್ನ ಅವರ ಕಂಪ್ನಿಯವರೇ ಹೇಳ್ತಾ ಇದ್ರು. ಆದ್ರೆ ಈಗ ಮಗಳ ಮದುವೆಯನ್ನ ಮಾಡೋದಕ್ಕೆ ಎಲ್ಲಿಂದ ಹಣ ಬಂತು, ಅದೇ ರೀತಿಯಾಗಿ ಫ್ಯಾಮಿಲಿ ಕಡೆ ತೋರಿಸುವಂತ ಒಂದು ಕಾಳಜಿ ಏನಿದೆ ಅದನ್ನ ರೈತರ ಮೇಲೆ ನೀವು ತೋರಿಸೋದಿಲ್ವಾ ಅನ್ನೋ ಒಂದು ಪ್ರಶ್ನೆ. ಒಂದ್ ಕಡೆ ರೈತರು ಕಾಯ್ತಾ ಇದ್ದಾರೆ, ಇನ್ನೊಂದ್ ಕಡೆ ಅದ್ದೂರಿಯಾಗಿ ಮದುವೆ ವಿಚಾರ. ಒಂದ್ 2 ತಿಂಗಳು ಮುಂಬೈನಲ್ಲಿ ಐಷಾರಾಮಿ ಹೋಟೆಲ್ನಲ್ಲೂ ಇದ್ರು. ಚಂದ್ರಕಾಂತ್ ಸುಗಂಧಿ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಕಾಂತ್, ಇದೀಗ ಒಂದ್ ಕಡೆ ಫ್ಯಾಮಿಲಿಯ ಇವೆಂಟ್ ಗಳನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ, ಆದ್ರೆ ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಟೆನ್ಷನ್ ಇಲ್ವಾ ಅವರಿಗೆ? ಖಂಡಿತವಾಗ್ಲೂ ಅವಿನಾಶ್, ಈಗ ಅದೇ ಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ಕೋಟ್ಯಾಂತರ ರೂಪಾಯಿ ಹಣ ಬಾಕಿ ಬರುತ್ತಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ, ಕಿತ್ತೂರು ಭಾಗದ ರೈತರು ಅನೇಕ ಬಾರಿ ಈ ಬಗ್ಗೆ ಪ್ರತಿಭಟನೆ ಮಾಡಿದ್ರು, ಧರಣಿ ಮಾಡಿದ್ರು, ಯಾವುದೇ ಪ್ರಯೋಜನ ಆಗ್ತಿಲ್ಲ. ಒಂದ್ ಕಡೆ ಸಚಿವರು 1 ತಿಂಗಳಿಂದಲೂ ಕೂಡ ಮುಂಬೈನ ಐಷಾರಾಮಿ ಹೋಟೆಲ್ ನಲ್ಲಿ ವಾಸ್ತವ್ಯ ಮಾಡ್ತಾರೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರು ಖರ್ಚು ಮಾಡ್ತಾರೆ. ಆದ್ರೆ ಜೊತೆಗೆ ಅವರು ಕುಟುಂಬದ ಕಾರ್ಯಕ್ರಮಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಕ್ಕೆ ಈಗಾಗಲೇ ಓಡಾಡ್ತಿದ್ದಾರೆ. ನಿನ್ನೆ ಪ್ರಮುಖವಾಗಿ ಏನು ತಮ್ಮ ಗೋಕಾಕ್ನಿಂದ ಹೊಸಪೇಟೆಗೆ ಶಾಸಕರನ್ನ ಮಾತಾಡ್ಸಕ್ಕೆ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರ ಹಣ ಕೊಡಕ್ಕೆ ಕಾಡ್ತಾ ಇದೆ. ಅನೇಕ ಬಾರಿ ರೈತರು ಈ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಮತ್ತು ಧರಣಿ ಕುರಿತರು. ಸ್ವತಃ ಸಿದ್ದರಾಮಯ್ಯನವರಿಗೂ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ. ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೂ ಕೂಡ ಈ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತ ಏನು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ವಿರುದ್ಧ ತನಿಖೆಗೆ ಎಸಿ ನೇತೃತ್ವದಲ್ಲಿ ಒಂದು ಏನು ಸಮಿತಿಯನ್ನ ರಚನೆ ಮಾಡಿದೆ. ಆದ್ರೆ ಅದು ಕೂಡ ಇದುವರೆಗೂ ಕೂಡ ವರದಿಯನ್ನ ಕೊಟ್ಟು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅವಿನಾಶ್, ಈಗ ಬೆಳಗಾವಿಯಲ್ಲಿ ಧನ್ಯವಾದ ಮಾಹಿತಿಗಾಗಿ ಚಂದ್ರಕಾಂತ್ ಸುಗಂಧಿ.